ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಫ್ ದ ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 9 ಸೆಂಟಿಮೀಟರ್ ಈಸ್ 48 ಪೈ ಸೆಂಟಿಮೀಟರ್ ಕ್ಯೂಬ್, ಫೈನ್ ದ ಡಯಾಮೀಟರ್ ಆಫ್ ಇಟ್ಸ್ ಬೇಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 9 ಸೆಂಟಿಮೀಟರ್ ಅಂದ್ರೆ ಹೈಟ್ 9 ಸೆಂಟಿಮೀಟರ್ ಇದೆ, ವಾಲ್ಯೂಮ್ 48 ಪೈ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಆಗ್ಲೇ ಇಲ್ಲಿ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಹೈಟ್ 9 ಸೆಂಟಿಮೀಟರ್ ಇದೆ, ವಾಲ್ಯೂಮ್ 48 ಪೈ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಡಯಾಮೀಟರ್ ಆಫ್ ಇಟ್ಸ್ ಬೇಸ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಡಯಾಮೀಟರ್ ಅಂದ್ರೆ ಫಾರ್ಮುಲಾದಲ್ಲಿ ಬರಲ್ಲ, ಫಾರ್ಮುಲಾದಲ್ಲಿ ಬರೋದು ರೇಡಿಯಸ್. ರೇಡಿಯಸ್ ಫೈಂಡ್ ಔಟ್ ಮಾಡಿ ಆಮೇಲೆ ಅದನ್ನ ಡಬಲ್ ಮಾಡಿದ್ರೆ ನಮ್ಗೆ ಡಯಾಮೀಟರ್ ಸಿಕ್ಕತ್ತೆ. ಓಕೆ, ಸೊ ಮಾಡೋಣ. ವಾಲ್ಯೂಮ್ ಆಫ್ ಕೋನ್ ಇಸ್ ಇಟ್ ನೋಡಿ, ವಾಲ್ಯೂಮ್ ಆಫ್ ದ ಕೋನ್ ಎಷ್ಟು ಕೊಟ್ಟಿದ್ದಾರೆ? 48 ಪೈ ಅಂತ ಕೊಟ್ಟಿದ್ದಾರೆ. ಓಕೆ, ಸೆಂಟಿಮೀಟರ್ ಕ್ಯೂಬ್ ಅಂತ ಬರೆಯೋಣ. ವಾಲ್ಯೂಮ್ ಆಫ್ ದ ಕೋನ್ ಫಾರ್ಮುಲಾ ಏನು? 1/3 ಪೈ ಆರ್ ಸ್ಕ್ವೇರ್ ಹೆಚ್ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? 48 ಪೈ. ಈಗ ನೋಡಿ 1/3 ಪೈ ಹಾಗೆ ಇಡೋಣ, ಯಾಕಂದ್ರೆ ಇಲ್ಲಿನೂ ಪೈ ಇದೆ, ಇಲ್ಲಿನೂ ಪೈ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೆ ಹಾಗೆ ಇಡೋಣ. ಇನ್ನು ರೇಡಿಯಸ್ ಗೊತ್ತಿಲ್ಲ, ನಾವು ಡಯಾಮೀಟರ್ ಫೈಂಡ್ ಮಾಡಬೇಕು. ಸೊ ಹಾಗೆ ಇಡೋಣ. ಹೈಟ್ 9 ಕೊಟ್ಟಿದ್ದಾರೆ, ಬರೆಯೋಣ. ಇಸ್ ಈಕ್ವಲ್ಸ್ ಟು 48 ಇಂಟು ಪೈ. ಈಗ ನೋಡಿ ಪೈ ಪೈ ಕ್ಯಾನ್ಸಲ್ಸ್, ಈಕ್ವಲ್ಸ್ ಟು ಈ ಕಡೆ ಇದೆ, ಈಕ್ವಲ್ಸ್ ಟು ಈ ಕಡೆ ಇದೆ, ಸೇಮ್. ಸೊ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇನ್ನು ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ. ಇಲ್ಲೇ ಮಲ್ಟಿಪ್ಲಿಕೇಶನ್ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದೆ, ಇದು ನ್ಯೂಮರೇಟರ್ ಅಲ್ಲಿ ಇದೆ. ಸೊ 3 1 3 3. ಸೊ ಏನೇನು ಉಳಿತು? ಆರ್ ಸ್ಕ್ವೇರ್ ಇಂಟು 3 ಇಸ್ ಈಕ್ವಲ್ಸ್ ಟು 48. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 48. ಈ 3 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 3 1 3, ಇಲ್ಲಿನ 3 1 3 6. ಸೊ ಏನ್ ಬಂತು? 16 ಬಂತು. ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 16 ಆದ್ರೆ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 16. ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ ಗೊತ್ತಲ್ವಾ ನಮ್ಗೆ? 4 4 16. ಸೊ 1 4 ಹೊರಗಡೆ ತೆಗಿಬಹುದು. ಸೊ ನಾವೇನಂತ ಹೇಳ್ಬೋದು? ರೇಡಿಯಸ್ ಇಸ್ ಈಕ್ವಲ್ಸ್ ಟು 4 ಸೆಂಟಿಮೀಟರ್. ಆದ್ರೆ ನಮಗೇನ್ ಕೇಳಿರೋದು ಅವರು? ಫೈಂಡ್ ದ ಡಯಾಮೀಟರ್ ಅಂತ ಕೇಳಿದ್ದಾರೆ. ಸೊ therefore diameter of the base is equals to radius into 2 ಮಾಡಬೇಕು ಅಲ್ವಾ? ಸೊ ರೇಡಿಯಸ್ ಎಷ್ಟಿದೆ? 4 ಇಂಟು 2 ಮಾಡಿದ್ರೆ ನಮ್ಗೆ ಏನ್ ಬಂತು? 8 ಸೆಂಟಿಮೀಟರ್. ದಿಸ್ ಇಸ್ ದ ಫೈನಲ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.